ನವೆಂಬರ್ ಕ್ರಾಂತಿನೂ ಇಲ್ಲ, ಯಾವ ಕ್ರಾಂತಿನೂ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ. ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಮಾಡ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ. ಮಂತ್ರಿ ಆಗಬೇಕು ಅನ್ನುವಂತ ಆಸೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಆದ್ರೆ ಸಿಎಂ ಆಗಿ ಸಿದ್ದರಾಮಯ್ಯನವರೇ 5 ವರ್ಷಕ್ಕೂ ಮುಂದುವರಿತಾರೆ ಅಂತೇಳಿ ಕೂಡ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಜಗಳ ಇಲ್ಲ, ಬಿಜೆಪಿಯಲ್ಲಿ ಜನಗಳ ಜಗಳ ಇದೆ. ಅವರ ಮನೆಯಲ್ಲಿ ಇದೀಗ 5 ಗುಂಪುಗಳಾಗಿದ್ದಾವೆ ಅಂತ ಬಿಜೆಪಿ ವಿರುದ್ಧ ಸಚಿವ ಜಮೀರ್ ಅಹಮದ್ ಇದೇ ಸಂದರ್ಭದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಸಿಎಂ ಬದಲಾವಣೆ ಆಗಲ್ಲ ಅಂತ ಸಚಿವ ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ನಿಮ್ಮ ಮಾಧ್ಯಮದವ್ರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಆ ಥರ ಏನೇನೂ ಇಲ್ಲ. ಈಗ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅದು ಮಾಡಬೇಕಂತ ಇದೆ. ಅದು ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡ್ ಮಾಡಬೇಕಾಗಿರೋದು. ಏನೋ ನವಂಬರಲ್ಲಿ ಮಾಡ್ತಾರಂತ ಸುದ್ದಿ ಇದೆ. ರೀಶಫಲ್ ಮಾಡ್ತಾರೆ. ಸ್ವಲ್ಪ ಜನಕ್ಕೆ ಹೊಸ ಮುಖ ತೊಗೊಳ್ಬೇಕಂತ ತೀರ್ಮಾನ ತೊಗೊಳ್ತಾರಂತ ಒಂದು ಸುದ್ದಿ ಇದೆ. ಅದು ಹೈಕಮಾಂಡ್ ಸಹಜ, ಅದು ಎಲ್ಲರಿಗೂ ಆಸೆ ಇರ್ತದೆ. ಎಲ್ಲ ಮೂರು ಬಾರಿ ನಿಮಗೆಲ್ಲ ಗೊತ್ತಿದ್ದಂಗೆ 140 ಜನರಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ 3 ಬಾರಿ 4 ಬಾರಿ ಗೆದ್ದವರು MLAಗಳಿದ್ದಾರೆ. ಅವ್ರಿಗೂ ಒಂದು ಆಸೆ ಇರ್ತದೆ, ನಮಗೂ ಒಂದು ಅವಕಾಶ ಸಿಗಬೇಕು, ನಾವು ಒಂದು ಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ನಮ್ಮಲ್ಲಿ ಏನೇನು ಜಗಳ ಇಲ್ಲ. ಜಗಳ ಇರೋದು BJPದಲ್ಲಿ. 3 ಗುಂಪಿಲ್ಲ, ಈಗ 5 ಗುಂಪಾಗಿದೆ ಅಂತ ಕೇಳಿಬಂದೆ ನಾನು. 5 ಗುಂಪಂತೆ. ಎಲ್ಲರಿಗೂ ಸಹಜ, ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ. ಎಲ್ಲರಿಗೂ ಆಸೆ ಅದು ಮುಖ್ಯಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ತಾವು ಮಾಡ್ತೀನಿ ಅಂದ್ರೆ ತಮ್ಗೆ ಆಸೆ ಇರಲ್ವಾ? ತಾವು ಆಗ್ತೀನಿ ಅಂದರೆ ತಮ್ಗೆ ಆಸೆ ಇರಲ್ಲ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ಅಭಿಪ್ರಾಯನ ಹೇಳ್ಬೋದು. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ಎಲ್ಲರಿಗೂ ಆಸೆ ಇರ್ತದೆ. ಮುಖ್ಯಮಂತ್ರಿ ಯಾರಿಗೂ ಆಸೆ ಇರಲ್ವಾ? ಎಲ್ಲರಿಗೂ ಆಸೆ ಇರ್ತದೆ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದೆಲ್ಲ ನಾವು ಬದ್ಧ. ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ನಿಮ್ಮ ಮಾಧ್ಯಮದ ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಅವರು ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದರೆ ಸಚಿವರಾಗಬೇಕು ಅನ್ನುವಂಥ ಆಸೆ ಆಕಾಂಕ್ಷೆ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಇದ್ದೇ ಇರುತ್ತೆ. ಕೆಲವರು ಆಕಾಂಕ್ಷಿಗಳಿದ್ದಾರೆ, ನೋಡೋಣ ಏನು ಬದಲಾವಣೆ ಆಗುತ್ತೆ ಅಂತ. ಇನ್ನು ಬಿಜೆಪಿಯವರು ಕಾಂಗ್ರೆಸ್ ಬಗ್ಗೆ ಮಾತನಾಡುವಂಥದ್ದು ಅಥವಾ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಕಾರಣ ಬಿಜೆಪಿಯಲ್ಲಿ ಇಲ್ಲಿವರೆಗೂ 3 ಗುಂಪುಗಳಿದ್ವು, ಆದ್ರೀಗ ಮನೆಯೊಂದು 5 ಬಾಗಿಲು ಥರ ಆಗ್ಬಿಟ್ಟಿದೆ, 5 ಗುಂಪುಗಳಾಗಿದ್ದಾವೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ.